ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇದು ಬೆಳಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ನಾನು ಟೀ ಕುಡಿತಾ ಇದ್ದೀನಿ. ನನಗೆ ಪ್ಲೇಟ್ನಲ್ಲಿ ಕುಡಿಯೋದೇ ತುಂಬಾ ಇಷ್ಟ. ಟೀಯನ್ನು ಪ್ಲೇಟ್ನಲ್ಲೇ ಕುಡಿತೀನಿ. ಹಾಗೆ ಬೆಳಗ್ಗೆ ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ. ಸಿಂಪಲ್ಲಾಗಿಯೇ ಮಾಡಿದ್ದೆ. ಇದು ವಿಡಿಯೋ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಮಗಳು ಇಲ್ಲಿ ಮೀಶೋದಲ್ಲಿ ಅಂದರೆ ಕಿವಿ ಓಲೆಗಳನ್ನು ಹಾಕಿದ್ಲಿ. ತುಂಬಾ ಚೆನ್ನಾಗಿದ್ದು, ಅಂದರೆ ಕಲರ್ ಅಂದರೆ ಡ್ರೆಸ್ ಮ್ಯಾಚಿಂಗ ಹಾಕಿದ್ಲು. ಅಂದರೆ ಡ್ರೆಸ್ ಯಾವ ಥರ ಹಾಕೊಂಡ್ರೆ ಅದು ಭೀ ಅದೇ ರೀತಿ ಕಲರ್ ಹಾಕೋಬೇಕಂಥೇಳಿ ತಂದಿದ್ಲು. ಅಂದರೆ ಮೀಶೋದಲ್ಲಿ ಆರ್ಡ್ರ್ ಹಾಕಿದ್ಲು ಅಷ್ಟೇ. ಯಾವ ರೀತಿ ಅಂತ ತೋರಿಸ್ತಾ ಇದ್ದಾಳೆ, ಬನ್ನಿ ನೋಡೋಣ. ಇದರ ರೇಟ್ ಬಂದುಬಿಟ್ಟು 152 ರೂಪಾಯಿ. ನೋಡಿ ಯಾವ ರೀತಿ ಕಿವಿ ಓಲೆಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಕಲರ್ ಅಂದರೆ ಎಷ್ಟು ಸೆಟ್ ಇದ್ದಾವೆ ಅಂದ್ರೆ 13 ಸೆಟ್ ಇದ್ದಾವೆ. ಇವು ವೈಟ್, ಕೆಂಪ, ಬ್ಲೂನಿ ಎಲ್ಲ ಥರ ಇದ್ದಾವೆ. ಮತ್ತು ಇವತ್ತಿನ ಪೂಜೆ ಹಿಂಗಿತ್ತು. ಇವತ್ತಿನ ಪೂಜೆ ಒಂದು ಸಿಂಪಲ್ಲಾಗೇ ಮಾಡಿದ್ದೆ. ಮತ್ತು ಇವತ್ತು ನಾನು ರೊಟ್ಟಿ ಜೊತೆ ಚಪಾತಿ ಜೊತೆ ಸೂಪರ್ ಆಗಿರೋ ಒಂದು ಕಾಂಬಿನೇಷನ್ ಹೇಳ್ತಾ ಇದ್ದೀನಿ. ಕೆಂಪು ಚಟ್ನಿ ಯಾವ ರೀತಿ ಮಾಡೋದಂತ. ಕೆಂಪು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಸ್ವಲ್ಪ, ಮತ್ತು ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು ಟೊಮೆಟೊನ ತಗೊಂಡು ಇದನ್ನು ಫ್ರೈ ಮಾಡ್ಕೊತೀನಿ ಬೌಳೋತನ. ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತನು ಅಷ್ಟೇ. ಬಾಳೆಹಣ್ಣು ಫ್ರೈ ಮಾಡೋಂಗಿಲ್ಲ. ಇದನ್ನು ಟೇಸ್ಟ್ ಕಡಿಮೆ ಆಗ್ತೈತಿ ಬಹಳ ಹುರಿದ್ರೆ ಅಂಥೇಳಿ. ನಿಮಗೂ ಇಷ್ಟ ಆಗಿದ್ರೆ ಇದನ್ನು ಒಮ್ಮೆ ಟ್ರೈ ಮಾಡಿರಿ. ಇದ್ರ ಜೊತೆ ಮೊಸರನ್ನು ಹಾಕ್ಕೊಂಡು ತಿಂದ್ರೆ ಕೆಂಪು ಚಟ್ನಿ ಜೊತೆ ತುಂಬಾ ಚೆನ್ನಾಗಿ ಹತ್ತೈತಿ. ಒಂದು ಸ್ವಲ್ಪ ಮತ್ತು ಇದಕ್ಕೆ ಹುಳಿಗೋಸ್ಕರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಇದನ್ನು ಎಲ್ಲವನ್ನು ಫ್ರೈ ಮಾಡ್ಕೊಂಡು 5 ನಿಮಿಷ ಇದನ್ನು ಮುಚ್ಚಿಬಿಟ್ಟು ರೆಸ್ಟ್ ಮಾಡಲು ಬಿಡ್ತೀನಿ. ಆಮೇಲೆ ಇದನ್ನು ತೆಗೆದ ಒಂದು ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕಲ್ವ, ಅದಕ್ಕೆ ಇದನ್ನು ನುಣ್ಣಗೆ ಮೊದಲಿಗೆ ಇದಕ್ಕೆ ಏನು ಹಾಕಬೇಕಂದ್ರೆ ಮೊದಲು ಬೆಲ್ಲವನ್ನು ಹಾಕ್ರಿ. ರುಚಿಗೆ ತಕ್ಕಷ್ಟು ಬೆಲ್ಲ ಬಕ್ಕಳಿದ್ರೆ ಭೀ ಏನಾಗಂಗಿಲ್ಲ, ರುಚಿ ಹತ್ತತಿ. ಆಮೇಲೆ ಕರಿಬೇವು ಸೊಪ್ಪು ಹಾಕ್ರಿ. ಕೊತ್ತಂಬರಿ ಸೊಪ್ಪು ನನ್ನ ಹತ್ತಾಗ ಇರಲಿಲ್ಲ, ನಾನು ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಮತ್ತು ನಂತರಕ್ಕೆ ಕೊತ್ತಂಬರಿ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪಿಲ್ಲ. ಮತ್ತು ಇದಕ್ಕೆ ಮೇನ್ ಪಾಯಿಂಟ್ ಇರೋದಂದರೆ ಜೀರಿಗೆನೇ ಜಾಸ್ತಿ ಹಾಕ್ರಿ. ಜೀರಿಗೆ ಅಂದ್ರೇ ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತದೆ ಮತ್ತು ಟೇಸ್ಟು ಜೀರಿಗೆಲೇ ತುಂಬ ಚೆನ್ನಾಗಿ ಇರುತ್ತೆ. ಇದನ್ನೊಮ್ಮೆ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ, ಇಷ್ಟವಾದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ತೀರಾ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.